ರುಕ್ಮಿಣಿ ಅಂದು ತಾನೇ ಕೈಯಾರೆ ಅಡಿಗೆ ಮಾಡಿ ಮಗಳಿಗೆ ಊಟ ಬಡಿಸಿದಳು. ಅಮ್ಮನಿಗೆ ಸ್ವಲ್ಪ ನೆಮ್ಮದಿ ಬಂದಿದೆ ಎನಿಸಿದ ಸುಶೀಲೆ ನಿಶ್ಚಿಂತೆಯಿಂದ ನಿದ್ರೆ ಮಾಡಿದಳು. ನಿದ್ದೆಯಲ್ಲಿರುವಂತೆಯೇ ರುಕ್ಮಿಣಿ ಮಗಳ ಬೆನ್ನು ತಡ್ಡಿ ಕೂಗಿದಳು, ಸುಶಿ ಸುಶಿ. ಒಂದು ಪಕ್ಕದಿಂದ ಇನ್ನೊಂದು ಪಕ್ಕಕ್ಕೆ ಹೊರಳಿ ನಿದ್ರೆಯನ್ನು ಮತ್ತೆ ಮುಂದುವರಿಸಿದಳು ಸುಶೀಲೆ. ಸುಶಿ ಸುಶಿ. ರುಕ್ಮಿಣಿ ಬಿಡದೆ ಮತ್ತೆ ಮಗಳ ಬೆನ್ನು ತಿವಿದು ಎಚ್ಚರಿಸಿದಳು. ಕರೆದೆಯಮ್ಮ. ವಿಧಿ ಇಲ್ಲದವಳಂತೆ ತನ್ನ ನಿದ್ದೆಯನ್ನು ಬಿಟ್ಟು ಕೊಟ್ಟು ಮೇಲೆದ್ದು ಕುಳಿತಳು ಸುಶೀಲೆ. ಅವಳ ನಿದ್ರೆಯ ಮಂಪರು ಹರಿದಿತ್ತು. ರುಕ್ಮಿಣಿ ತನ್ನ ಕೈಯಲ್ಲಿರುವ ಬಟ್ಟಲನ್ನು ಸುಶೀಲೆಯ ತುಟಿಗಳ ಮುಂದೆ ಹಿಡಿಯುತ್ತಾ, ಸುಶಿ, ಈ ಔಷಧಿಯನ್ನು ಕುಡಿದು ಬಿಡು, ಮೆಲು ದನಿಯಲ್ಲಿ ಹೇಳಿದಳು ರುಕ್ಮಿಣಿ. ಅಮ್ಮ, ಇದು ವೆಂಕಪ್ಪಯ್ಯನವರು ಕೊಟ್ಟ ಔಷಧಿಯೇ? ಭಯದಿಂದ ನಡುಗುತ್ತಾ ಕೇಳಿದಳು ಸುಶೀಲೆ. ಅವರಿಗಿಂತ ದೊಡ್ಡ ಪಂಡಿತಳು ನಾನು ಕೊಡುತ್ತಿರುವ ಔಷಧಿ ಇದು. ಕುಡಿ. ಅಮ್ಮ, ನಾನು ಕುಡಿಯುವುದಿಲ್ಲ. ಎಂಥದೋ ಹಾಳು ವಾಸನೆ. ನಾವು ಬದುಕಿ ಉಳಿದಿದ್ದರೆ ಹಿಡಿಯುವ ಕೆಟ್ಟ ವಾಸನೆಗಿಂತಲೂ ಇದು ತೀಕ್ಷ್ಣ ವಾಸನೆಯೇನಲ್ಲ. ಇದೆಂಥ ಔಷಧಿಯಮ್ಮ ಇದು? ಇದು ನಮ್ಮ ಪಾಲಿನ ಸಂಜೀವಿನಿ ಕಣೆ. ನಾನು ನೀನು ಇಬ್ಬರು ಬದುಕಿ ಉಳಿಯಬೇಕೆಂದಿದ್ದರೆ ಖಂಡಿತ ಇದನ್ನು ಕುಡಿದಾಗ ಮಾತ್ರ ಸಾಧ್ಯ. ತಾಯಿಯ ಮುಖವನ್ನು ನೋಡುತ್ತಿದ್ದಂತೆಯೇ ಮೆಲುವಾಗಿ ಕಂಪಿಸಿದಳು ಸುಶೀಲೆ. ಸುಶೀಲೆಯ ಮುಖವನ್ನು ನೋಡುತ್ತಿದ್ದಂತೆಯೇ ರುಕ್ಮಿಣಿಯ ಒಡಲಿನಾಳದಲ್ಲಿ ಸುಪ್ತವಾಗಿ ಹುದುಗಿಕೊಂಡಿದ್ದ ತಾಯ್ತನ ಒಮ್ಮೆಲೆ ಚೆಮ್ಮಿ ಬಂದಂತಾಯಿತು. ಅವಳು ತನ್ನ ಬಿರು ನೋಟವನ್ನು ಮೆಲ್ಲಗೆ ಸಡಿಲಿಸಿದವಳಂತೆ ನಿಧಾನವಾಗಿ ಹೇಳಿದಳು, ಸುಶಿ, ನಿನಗೇನಾದರೂ ಆಸೆ ಇದ್ದರೆ, ಬಯಕೆ ಇದ್ದರೆ ನನ್ನ ಮುಂದೆ ಹೇಳು. ಈ ಪಾಪಿಯ ಹೊಟ್ಟೆಯಲ್ಲಿ ನೀನು ಹುಟ್ಟಿ ಬಂದದ್ದಕ್ಕಾಗಿ ಅಷ್ಟಾದರೂ ನಡೆಸಿಕೊಡಲು ಪ್ರಯತ್ನಿಸುತ್ತೇನೆ. ಸುಶೀಲೆಗೆ ತಾಯಿ ಆಡಿದ ಮಾತಿನಿಂದ ಹೊಸ ಧೈರ್ಯ ಹುಟ್ಟಿ ಬಂದಂತಾಯಿತು. ಮೆಲ್ಲಗೆ ಚೇತರಿಸಿಕೊಂಡವಳಂತೆ ನಿಧಾನವಾಗಿ ಹೇಳಿದಳು, ಅಮ್ಮ, ನನ್ನ ಆಸೆ ಒಂದಿದೆ. ದಯವಿಟ್ಟು ನಡೆಸಿಕೊಡುತ್ತೀಯಾ? ಧಾರಾಳವಾಗಿ ನಡೆಸಿಕೊಡುತ್ತೇನೆಂದು ಮೊದಲೇ ಹೇಳಿಬಿಟ್ಟೆನಲ್ಲ. ಕೇಳು, ಧೈರ್ಯವಾಗಿ ಕೇಳು. ಇನ್ನು 1 ವಾರದವರೆಗೂ ನಾನು ಬದುಕಿರಲು ಜೀವದಾನ ಮಾಡುತ್ತೀಯಮ್ಮ? ಇದೆಂಥ ಬೇಡಿಕೆ ಮಗಳಿಂದ? ಅದು ತಾಯಿಯಾದ ನನ್ನ ಬಳಿಯೇ ಜೀವದಾನ ಬೇಡುವುದೇ? ಆದರೆ ಆಗಲಿ ಎಂದು ಯಾವ ಬಾಯಿಂದ ಹೇಳಲಿ? ಕ್ಷಣ ಹೊತ್ತು ರುಕ್ಮಿಣಿಯ ಹೆಣ್ಣು ಜೀವ ವಿಲವಿಲನೆ ಒದ್ದಾಡಿತು. ಹಿಂದೆಯೇ ಮಗಳ ದೈನ್ಯದ ಬೇಡಿಕೆಗೆ ಅಸ್ತು ಎನ್ನುವ ಧೈರ್ಯ ನುಗ್ಗಿ ಬಂತು. ಸುಶಿ, ಈ 1 ವಾರದವರೆಗೆ ಮಾತ್ರ ನಿನ್ನ ಜೀವದಾನ. ಅನಂತರ ನಾನು ನೀನು ಇಬ್ಬರು ಈ ನೆಲದಲ್ಲಿ ಬದುಕಿರಲಾಗದು. ಅದುವರೆಗೂ ನಾನು ಕೂಡ ನಿನ್ನನ್ನು ಕಾದು ಕುಳಿತಿರದೆ ಗತ್ಯಂತರವಿಲ್ಲ. ತಾಯಿಯ ಮಾತಿನ ಬಿಗಿಗೆ ಹೂಗುಟ್ಟಿ ಒಪ್ಪಿಕೊಂಡಳು ಸುಶೀಲೆ. ತನ್ನ ಮನೆಯಲ್ಲಾದ ಮನಸ್ಸಿನಲ್ಲಾದ ಆಂದೋಲನವನ್ನು ಬೇರೆ ಯಾರಿಗೂ ತಿಳಿಯದಂತೆ ಗುಟ್ಟಾಗಿ ಕಾಪಾಡಿಕೊಂಡಳು ರುಕ್ಮಿಣಿ. ಯಂತ್ರದಂತೆ ಊಟ ತಿಂಡಿಗಳನ್ನು ಮಾಡುತ್ತಾ ಯಾಂತ್ರಿಕ ಬದುಕು ನಡೆಸಿದಳು ಸುಶೀಲೆ. ಆದರೆ ಅವಳ ಮನಸ್ಸಿನಲ್ಲಿ ಕಟೆಯುತ್ತಿದ್ದ ಚಿಂತೆಯೆಲ್ಲ ಒಂದೇ. ಅದೆಂದರೆ ತಾನು 1 ವಾರದವರೆಗೆ ಮಾತ್ರವೇ ಜೀವದಾನ ಪಡೆದಿರುವುದು. ಅದು ಅಮ್ಮನ ಔದಾರ್ಯದಿಂದ. ಆಮೇಲೆ ತಾನಿರುವುದಿಲ್ಲ, ತಾಯಿಯೂ ಇರುವುದಿಲ್ಲ. ತಮ್ಮ ಪಾಲಿಗೆ ಜಗತ್ತೇ ಇನ್ನು ಶೂನ್ಯವಾಗುವುದು. ಈ ಸಂಕಷ್ಟವನ್ನು ಯಾರೊಂದಿಗೆ ತೋಡಿಕೊಳ್ಳುವುದು? ಯಾರು ತಮ್ಮನ್ನು ಈ ಭಯದ ಬಂಧನದಿಂದ ಮುಕ್ತವಾಗಿಸುವವರು? ಹಗಲಿರುಳು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಳು. ಅದೇ ಸರಿ, ಕಡೆಯ ಬಾರಿ ತನ್ನ ಪರಿಸ್ಥಿತಿಯ ಬಗ್ಗೆ ವಿವರಿಸಿ ರಘುಭಾವನಿಗೆ ಕಾಗದ ಬರೆಯುವುದು. ಅದರ ಪರಿಣಾಮ ಏನಾದರೂ ಸರಿ, ಆದರೆ ವಿಷಯವಾದರೂ ಅವನಿಗೆ ತಿಳಿದರೆ ಸರಿ. ಹಾಗೆ ಯೋಚಿಸಿದ ಮೇಲೆ ರಘುವಿಗೆ ಪತ್ರ ಬರೆಯಲು ಕುಳಿತಳು. ಆ ಪತ್ರವನ್ನು ಬರೆಯುತ್ತಿರುವಂತೆಯೇ ಅವಳ ಮನಸ್ಸಿನಾಳದ ಭಾವನೆಗಳು ಬುದ್ಬುದವಾಗಿ ಹರಿದು ಬಂದಿದ್ದವು. ಉದ್ದವಾದ ಪತ್ರವನ್ನು ಬರೆದು ಅದನ್ನು ಆಳು ಮಗಳು ಲಿಂಗಮ್ಮನ ಮುಖಾಂತರ ಅಂಚೆಗೆ ಹಾಕಿಸಿದಳು. ಕಾಲೇಜಿಗೆ ಅವಸರವಾಗಿ ಹೊರಟಿದ್ದ ರಘುವಿನ ಕೈಗೆ ಅಂಚೆಯಾಳು ಪತ್ರವೊಂದನ್ನು ತಂದಿತ್ತು ಹೋದ. ಪತ್ರದ ಮೇಲಿನ ವಿಳಾಸವನ್ನು ನೋಡುತ್ತಿದ್ದಂತೆಯೇ ಅವನಿಗೆ ಅವು ತನಗೆ ಪರಿಚಿತವಾದ ಅಕ್ಷರಗಳೇ ಎನಿಸಿತು. ಆತುರವಾಗಿ ಪತ್ರವನ್ನು ಬಿಡಿಸಿ ಓದತೊಡಗಿದ. ಅದು ಸುಶೀಲಳ ಪತ್ರ. ಪ್ರಿಯ ಭಾವನಿಗೆ ನನ್ನ ನಮಸ್ಕಾರಗಳು. ನೀನು ಇಲ್ಲಿಂದ ಊರಿಗೆ ಹೋಗಿ 3 ತಿಂಗಳಾಗುತ್ತಾ ಬಂತು. ಇಲ್ಲಿ ಎಷ್ಟೊಂದು ಕತೆ ನಡೆದಿದೆ. ಅದೆಲ್ಲ ಪಾಪ ನಿನಗೆ ಹೇಗೆ ಊಹೆಯಾಗಬೇಕು? ನಿನ್ನನ್ನೇ ನಂಬಿಕೊಂಡು ಬಾಳುತ್ತಿರುವ ನನಗೆ ಮನೋಧರ್ಮ ಒಂದೇ ಅಲ್ಲದೆ ದೇಹಧರ್ಮವು ಬದಲಾಗಿ ಬಿಡಬೇಕೆ? ಹಾಗೆ ಆಗಿದೆ. ನನ್ನ ದೇಹಧರ್ಮ ಕೆಟ್ಟು ಅನ್ನ ಸೇರದೆ ವಾಂತಿಯಾದಾಗ ಅಮ್ಮ ಪಂಡಿತ ವೆಂಕಪ್ಪಯ್ಯನವರ ಬಳಿಗೆ ಕರೆದುಕೊಂಡು ಹೋದಳು. ನನ್ನ ನಾಡಿಯನ್ನು ಪರೀಕ್ಷಿಸಿದ ಆ ಘಾಟಿ ಮುದುಕರು ಅದು ಹೇಗೋ ನಿನ್ನ ಸಂಬಂಧ ನಡೆದು 3 ತಿಂಗಳಾಗಿದೆ ಎಂದು ಪತ್ತೆ ಹಚ್ಚಿಬಿಟ್ಟರು. ಅಷ್ಟೇ ಅಲ್ಲ, ರಘುಭಾವ ನನಗೆ ಮದುವೆಯ ದಾರಿ ಸುಗಮವಾಗುವಂತೆ, ನನ್ನನ್ನು ಮೊದಲಿನವಳಾಗುವಂತೆ ಔಷಧಿ ಕೊಡುವುದಾಗಿ ಮಾತಾಡಿದರು. ನನ್ನ ಹೊಟ್ಟೆ ಉರಿದು ಹೋಯಿತು. ಈ ಅಮ್ಮನ ಗೋಳು ಕೇಳಬೇಕೆ? ಆಕೆ ಕೋಪದಿಂದ ನನ್ನನ್ನು ಮನೆಗೆ ಎಳೆದು ತಂದು ದನವನ್ನು ಬಡಿದು ಬೆಚ್ಚುವಂತೆ ಬೆಚ್ಚಿ ಹಾಕಿಬಿಟ್ಟಳು. ಏನೇನೋ ಕೆಟ್ಟ ಮಾತು ಕೂಡ ಬಯ್ಯತೊಡಗಿದಳು. ನಾನು ವಿಧಿ ಇಲ್ಲದೆ ಅಂದು ನನಗೂ ನಿನಗೂ ನಡೆದ ವಿಚಾರವನ್ನು ಹೇಳಿಬಿಟ್ಟೆ. ಮರುದಿನ ಅಮ್ಮ ನಿಮ್ಮ ಮನೆಗೆ ಹೊರಟಳು. ಆದರೆ ಅಮ್ಮನ ಯಾವ ಮಾತನ್ನು ಅತ್ತೆ ಒಪ್ಪಿಕೊಳ್ಳಲೇ ಇಲ್ಲವಂತೆ. ಬದಲಾಗಿ ಅಮ್ಮನನ್ನೇ ಮೂದಲಿಸಿ ಕಳಿಸಿಬಿಟ್ಟರಂತೆ. ಮಾವಯ್ಯನಿಗೇಕೆ ಅಂತ ದುರ್ಬುದ್ಧಿ ಅಂತ. ಆತ ಕೂಡ ಅತ್ತೆಯ ಮಾತಿನ ಧಾಟಿಗೆ ತಾಳ ಹಾಕಿದರಂತೆ. ಸರಿ, ಅವಮಾನ ಭರಿಸಲಾಗದೆ ಅಮ್ಮ ಅಂದು ರಾತ್ರಿ ನಿದ್ದೆ ಹೋಗುತ್ತಿದ್ದ ನನ್ನನ್ನು ಎಚ್ಚರಿಸಿ ವಿಷ ಕುಡಿಸಲು ಬಂದಳು. ನನಗೊಬ್ಬಳಿಗೆ ಅಲ್ಲ, ತಾನೂ ಕುಡಿಯುತ್ತಾಳಂತೆ. ನಾನಂತೂ ಹೆದರಿ ಸತ್ತೇ ಹೋಗಿದ್ದೀನಿ. ಆದರೂ ಸಾವರಿಸಿಕೊಂಡು ಒಂದೇ 1 ವಾರ ಬದುಕುವ ಅವಕಾಶ ಬೇಡಿಕೊಂಡಿದ್ದೀನಿ. ನನ್ನ ಅಷ್ಟು ಉದ್ದವಾದ ಬದುಕನ್ನು 1 ವಾರದವರೆಗಾದರೂ ಉಳಿಸಿ ನಂತರ ಮೊಟಕುಗೊಳಿಸುವ ಷರತ್ತಿಗೆ ಅಮ್ಮ ಒಪ್ಪಿದ್ದಾಳೆ. ನನ್ನ ಅಳಿವಿಗೆ ಉಳಿವಿಗೆ ಈಗ ನೀನೇ ಕಾರಣನಾಗಿದ್ದಿ. ನನಗಂತೂ ನಿನ್ನ ವಿಷಯದಲ್ಲಿ ತುಂಬ ನಂಬಿಕೆ ಇದೆ.
ನಿನ್ನ ಮುದ್ದು ಮುಖ, ಅದರಲ್ಲಿನ ಉದ್ದ ಮೂಗು, ಅದರ ಅಡಿಯಲ್ಲಿರುವ ಚಿಗುರು ಮೀಸೆ, ಕೆಂಪು ತುಟಿ, ತುಂಟು ನಗೆ, ಧೈರ್ಯ ತುಂಬುವಂತಿರುವ ನಿನ್ನ ಆ ನೇರ ನೋಟ, ಈ ಒಂದೊಂದನ್ನು ನೆನಪು ಮಾಡಿಕೊಳ್ಳುತ್ತಿದ್ದರೆ ರಘುಭಾವ ನನಗಂತೂ ಸಾಯಲು ಮನಸ್ಸೇ ಬರುತ್ತಿಲ್ಲ. ನೀನು ಧೀರ ಗಂಡು, ಅದು ಮೀಸೆ ಹೊತ್ತ ಗಂಡು. ಅಷ್ಟೇ ಅಲ್ಲ, ನಿನ್ನ ಮನಸ್ಸು ದೊಡ್ಡದು. ನೀನು ದೊಡ್ಡ ಮನಸ್ಸಿನವನು. ನನ್ನ ನಂಬಿಕೆಯನ್ನು ನೀನು ಮೊದಲು ಕೊಂದು ಆಮೇಲೆ ನನ್ನನ್ನು ಕೊಲ್ಲಬೇಕಾಗುತ್ತದೆ. ಆದರೆ ನಿನ್ನಂಥ ದೊಡ್ಡ ಮನಸ್ಸಿನವನಿಂದ ಅಂಥ ಕೆಲಸ ಎಂದೂ ಆಗದು. ಅಲ್ಲವೇ ರಘುಭಾವ? ಅಲ್ಲವೇ ದೊಡ್ಡ ಮನಸ್ಸಿನವನೇ? ನೀನು ನಮ್ಮೂರಿಗೆ ಬಂದು ನಮ್ಮ ಎದುರು ನಿಂತೆ ಅಂದರೆ ಎಲ್ಲರ ಊಹೆಗಳು ಬುಡಮೇಲಾಗುತ್ತದೆ. ನಾನಂತೂ ಆಗ ಅಗೋ ನೋಡು ಅಮ್ಮ, ದೊಡ್ಡ ಮನಸ್ಸಿನವನು ಬಂದ ಅಂತ ಕುಣಿದಾಡುತ್ತೀನಿ. ಇನ್ನೇನು ಬರೆಯಲಿ? ನೀನು ನನ್ನ ಎದುರಿಗೆ ಬಂದರೆ ಮತ್ತೆ ನನ್ನ ಆದರದ ಸ್ವಾಗತ ಸಿದ್ಧ. ನಿನ್ನವಳೇ ಆದ ಸುಶಿ. ರಘು ಸುಶೀಲೆಯ ಕಾಗದವನ್ನು ಓದಿದ ಮೇಲೆ ತಲ್ಲಣಿಸಿದ. ಅವಳು ತನ್ನಲ್ಲಿಟ್ಟಿರುವ ಪ್ರೀತಿ ನಂಬಿಕೆಯ ಬಗ್ಗೆ ತಾನು ನಡೆದುಕೊಂಡ ರೀತಿ ಎಳ್ಳಷ್ಟು ಸರಿಯಿಲ್ಲ. ಸೂಕ್ಷ್ಮವಾದ ಮನಸ್ಸುಳ್ಳ ಎರಡು ಜೀವಿಗಳಿಗೆ ನನ್ನಿಂದ ಅಪಚಾರವಾಗಿ ಅವರ ಬಾಳು ಕೊನೆಗೊಳ್ಳಬಾರದು. ಅತ್ತೆಯ ನವರಾದ ಮನಸ್ಸಿಗೆ ನಾನು ಚೂಪಾದ ಕತ್ತಿಯ ಅಲಗನ್ನು ಸಿಕ್ಕಿಸಿ ನೋಡಬಹುದೇ? ಸಾವಿನ ಅಂಚಿನಲ್ಲಿ ನಿಂತ ಅವರನ್ನು ಉಳಿಸಿಕೊಳ್ಳದೆ ಹೋದರೆ ಸುಶಿ ಹೇಳುವಂತೆ ನಾನು ಧೀರ ಗಂಡಾಗಬಲ್ಲೆನೆ. ಒಂದೇ ಸಮನೆ ಅವನ ಮನಸ್ಸು ಅವನನ್ನು ಛೇಡಿಸುತ್ತಿತ್ತು. ಕಾಲೇಜಿಗೆ ಹೋದರೂ ಅವನಿಂದ ಪಾಠ ಮಾಡಲಾಗಲಿಲ್ಲ. ರಜೆಯ ಚೀಟಿಯನ್ನು ಬರೆದು ಪ್ರಿನ್ಸಿಪಾಲರ ಮುಂದಿಟ್ಟು ಮತ್ತೆ ಹಾಸ್ಟೆಲ್ಲಿಗೆ ಹೊರಟು ಬಂದ. ಅವನು ಎಷ್ಟು ಬಗೆಯಾಗಿ ಯೋಚಿಸಿದರೂ ಊರಿಗೆ ಹೊರಟು ಬಿಡುವುದೇ ಸರಿ ಎನ್ನಿಸುತ್ತಿತ್ತು. ಮನಸ್ಸಿನ ಉದ್ವೇಗವನ್ನು ತಳಮಳವನ್ನು ತಾಳಲಾರದವನಂತೆ ಜೀವನ ಹಳ್ಳಿಗೆ ಹೊರಟೇ ಬಿಟ್ಟ. ಊರಿಗೆ ಬಂದ ಮಗನನ್ನು ಕಂಡ ರಾಜಮ್ಮನಿಗೆ ಆಶ್ಚರ್ಯವಾಯಿತು. ಆದರೂ ತೋರಗೊಡದೆ ಸೌಮ್ಯವಾಗಿಯೇ ಹೇಳಿದರು, ರಘು, ಒಳ್ಳೆಯ ಸಮಯಕ್ಕೆ ನೀನು ಊರಿಗೆ ಬಂದ ಹಾಗಾಯಿತು. ಇಲ್ಲಿ ನಡೆದಿರುವ ಸುದ್ದಿ ನಿನಗೆ ತಿಳಿಯಿತೇನು? ತಾಯಿಯ ಪ್ರಶ್ನೆಗೆ ಅವನು ಇಲ್ಲ ಎನ್ನಲಿಲ್ಲ. ತನ್ನ ಪ್ರಶ್ನೆಗೆ ರಘು ಉತ್ತರಿಸದಿದ್ದುದನ್ನು ಕಂಡಾಗ ಆಕೆಗೆ ಕೌತುಕವೆನಿಸಿತು. ರಘು, ನಿಮ್ಮ ಅತ್ತೆಯ ಮಗಳು ಸುಶಿಗೆ ಗಂಡು ಗೊತ್ತಾಗಿತ್ತಲ್ಲ. ಮದುವೆ ಕೂಡ ಮುಂದಿನ ತಿಂಗಳು ನಡೆಯುವುದೆಂದು ನಿಷ್ಕರ್ಷೆಯಾಗಿತ್ತು. ಆದರೆ ಆ ಹಾಳು ಹೆಣ್ಣು ನಾಚಿಕೆಗಿಟ್ಟ ಕೆಲಸ ಮಾಡಿಕೊಂಡು ಎಲ್ಲಕ್ಕೂ ಕಲ್ಲು ಬಡಿದುಕೊಂಡು ಕೂತಿದೆ. ಸಾಲದ್ದಕ್ಕೆ ತನ್ನ ಮಾನಗೆಟ್ಟ ಅಪಖ್ಯಾತಿಯನ್ನು ನಮ್ಮ ಮನೆಯವರಿಗೂ ಮುಟ್ಟಿಸುವುದೇ? ಆ ವಿಷಯ ಹೇಳಲು ನಿಮ್ಮ ಅತ್ತೆ ಬಂದಿದ್ದಳು. ನೀವೇನೆಂದು ಹೇಳಿದಿರಿ? ರಘು ತವಕದಿಂದ ಕೇಳಿದ. ಚೆನ್ನಾಗಿ ಮುಖದ ನೀರಿಳಿಸಿ ಕಳಿಸಿಬಿಟ್ಟೆವು, ಸರಿತಾನೆ? ಹೆಮ್ಮೆಯಿಂದ ಗೆದ್ದವಳಂತೆ ಕೇಳಿದಳು ರಾಜಮ್ಮ. ನೀವು ಅಲ್ಲೇ ತಪ್ಪು ಮಾಡಿದಿರಿ. ವಿಷಯ ಏನೆಂದು ನನಗೆ ತಿಳಿಸಬೇಕಾಗಿತ್ತು. ಏಕೆ, ನೀನೇ ಹೋಗಿ ನಿಮ್ಮ ಅತ್ತೆಗೆ ಮುಖಕ್ಕೆ ಮಂಗಳಾರತಿ ಎತ್ತಿ ಬರುತ್ತಿದ್ದೆಯಾ? ಛೆ, ಆ ಮಾನಗೆಟ್ಟ ಮುಂಡೇವಕ್ಕೆ ನಿನ್ನೆದುರು ನಿಂತು ಮಾತಾಡುವ ಅವಕಾಶ ನಾನು ಮಾಡಿಕೊಡಲೆ? ಖಂಡಿತ ಸಾಧ್ಯವಿಲ್ಲ. ಅಮ್ಮ, ನೀನೇಕೆ ಅವರ ಮೇಲೆ ಇಷ್ಟೊಂದು ವೈರ ಸಾಧಿಸುತ್ತೀಯಾ? ವೈರದ ಪ್ರಶ್ನೆಯಲ್ಲ ರಘು, ಅವಳಿಗೇಕೆ ತನ್ನ ಮಗಳನ್ನು ನಮ್ಮ ಮನೆಗೆ ತಳ್ಳುವ ಹಠ ಅಂತ. ಒಂದು ವೇಳೆ ನಾನು ಆ ಸುಶಿಯನ್ನು ಮೆಚ್ಚಿಕೊಂಡರೆ? ನೀನು ಎಂದಿಗೂ ಮೆಚ್ಚಿಕೊಳ್ಳಲಾರೆ ಅಂತ ನನಗೆ ಗೊತ್ತು. ನಿನ್ನ ನಂಬಿಕೆ ಸುಳ್ಳಮ್ಮ. ನಾನು ಸುಶಿಯನ್ನು ಮೆಚ್ಚಿಕೊಂಡಿದ್ದೇನೆ, ನಿರ್ಧಾರದ ದನಿಯಿಂದ ಹೇಳಿದ ರಘು. ಅವಳಿಗೇನು ರೂಪವಿದೆ ಅಂತ ಒಪ್ಪಿಕೊಂಡೆಯೋ? ಅವಳಿಗೆ ತುಂಬ ರೂಪವಿದೆ. ಅವಳ ಅಂತರಂಗ ಸೌಂದರ್ಯಕ್ಕೆ ಬೆರಗಾಗಿ ನಾನು ಅವಳನ್ನು ಒಪ್ಪಿಕೊಂಡೆ. ಅವಳನ್ನು ನಾನು ಚೆನ್ನಾಗಿ ಬಲ್ಲೆ. ನಾನು ಅವಳನ್ನೇ ಮದುವೆಯಾಗಲು ಬಂದೆ. ಅವಳ ಅಂತರಂಗ ಸೌಂದರ್ಯಕ್ಕೆ ಬೆಂಕಿ ಹಾಕ ಎಂಥದ್ದು ತಪ್ಪು ಮಾಡಿ ಅದನ್ನೇ ಬಚಾಯಿಸಿಕೊಳ್ಳಲು ಈ ಮೂರ್ಖನನ್ನು ಹಿಡಿದಿದ್ದಾಳೆ. ಒಂದೇ ಸಮನೆ ಗೊಣಗಿಕೊಳ್ಳುತ್ತಿದ್ದಳು ರಾಜಮ್ಮ. ರಘು ಅರೆಕ್ಷಣವೂ ಅಲ್ಲಿ ನಿಲ್ಲದೆ ಮನೆಯಿಂದ ಹೊರಟೇ ಹೋದ. ಸುಶಿ, ಹಿಂದೆ ನಿನ್ನ ಕೊನೆಯ ಋಣ. ಬಾ, ಜಡೆ ಹಾಕುತ್ತೇನೆ. ಪ್ರೀತಿಯಿಂದ ಮಗಳನ್ನು ಕೂಗಿ ಕರೆದು ತಲೆ ಬಾಚಿ ಜಡೆ ಹೆಣೆದಳು ರುಕ್ಮಿಣಿ. ಸುಶೀಲೆ ಜಡೆ ಹೆಣೆಸಿಕೊಂಡು ಮುಖ ತೊಳೆದು ಬಂದು ಕುಂಕುಮವಿಟ್ಟುಕೊಂಡೊಡನೆಯೇ ರುಕ್ಮಿಣಿ ಏನು ನೆನಪು ಮಾಡಿಕೊಂಡವಳಂತೆ ತನ್ನ ಪೆಟ್ಟಿಗೆಯನ್ನು ತೆರೆದು ಹೊಸ ಧರ್ಮಾವರದ ಸೀರೆಯನ್ನುಡುವಂತೆ ಮಗಳಿಗೆ ಬಲಾತ್ಕರಿಸಿದಳು. ಸುಶೀಲೆ ವಿಧಿ ಇಲ್ಲದವಳಂತೆ ಹುಟ್ಟು ಬಂದಾಗ ತನ್ನ ಎರಡೂ ಕೈ ಬೆರಳುಗಳಿಂದಲೂ ಮಗಳ ಮುಖಕ್ಕೆ ನೀವಾಳಿಸಿ ದೃಷ್ಟಿ ತೆಗೆದು ನೆಟಿಕೆ ಮುರಿದಳು. ಸುಶಿ, ನೀನು ಮದುವೆಯ ಹೆಣ್ಣಾದೆ. ನಿನ್ನ ಮದುವೆ ನಾಳೆಗೆ. ತಾಯಿಯ ಆನಂದ ಉತ್ಸಾಹವನ್ನು ಕಂಡಂತೆಲ್ಲ ಸುಶೀಲೆಯ ಎದೆಯ ಬಡಿತ ಜೋರಾಗುತ್ತಿತ್ತು. ಸುಶಿ, ನಾನು ನಿನಗೆ ಕೊಟ್ಟ ಗಡುವು ನಾಳೆಗೆ ಮುಗಿದೇ ಹೋಯಿತು. ಇನ್ನು ನೀನು ನನಗೆ ಬದಲು ಹೇಳಲಾರೆ. ಹಾಗೆ ಬದಲು ಹೇಳುವ ಹೆಣ್ಣು ನೀನಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಮಗಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ರುಕ್ಮಿಣಿ. ಮಲ್ಲಿಗೆಯ ದಂಡೆ, ಓ ಅದೊಂದೇ ಒಂದು ಕೊರತೆ ನಿನ್ನ ಅಲಂಕಾರಕ್ಕೆ. ತಾಳು, ಅದನ್ನು ತರುತ್ತೀನಿ. ಆಗಲೇ ಕಟ್ಟಿಟ್ಟಿದ್ದೆ. ಹಾಳು ಮರೆವು ಎಲ್ಲ ಮರೆಸುತ್ತದೆ. ಅವಸರವಾಗಿ ಒಳಗೆ ಹೊರಟ ರುಕ್ಮಿಣಿ ಮಲ್ಲಿಗೆಯ ದಪ್ಪ ದಂಡೆಯೊಂದನ್ನು ತಂದು ಮಗಳ ಮುಡಿಗೆ ಮುಡಿಸಿ ನಿಂತು ನೋಡಿದಳು. ನೀನು ತುಂಬ ಚೆಲುವೆ ಕಣೆ. ನನ್ನ ಕಣ್ಣಿಗಂತೂ ನೀನು ತುಂಬ ಅಂದಗಾತಿ. ನೀನು ಅಂದಗಾತಿ ಹೌದೋ ಅಲ್ಲವೋ ಎಂದು ನಿನ್ನನ್ನು ನೋಡಿದ ಮೇಲೆ ನಿನ್ನ ಅಪ್ಪ ಹೇಳೇ ಹೇಳುತ್ತಾರೆ. ಆದರೆ ನನಗೆ ಒಂದೇ ಭಯ ರುಕ್ಕಿ, ನೀನು ಹೆಣ್ಣೇಕೆ ಹೆತ್ತೆ? ಗಂಡು ಹೆರಬೇಕೆಂದು ನಾನು ಅಂದೇ ನಿನಗೆ ಹೇಳಿರಲಿಲ್ಲವೇ? ಅದಕ್ಕೆ ನಿನಗೆ ಈ ಅವಸ್ಥೆ ಬಂತು. ನಾನೇನು ಮಾಡಲಿ? ನನ್ನ ಮಾತು ಮೀರಿದೆ. ಈಗ ಅನುಭವಿಸು ಎಂದು ಅವರು ಬೈದರೆ, ಹಂಗಿಸಿದರೆ ನನ್ನ ಗತಿ ಏನೇ ಸುಶಿ? ರುಕ್ಮಿಣಿ ಹುಚ್ಚಿಯಂತೆ ಮುಖ ಮುಚ್ಚಿಕೊಂಡು ಒಂದೇ ಸಮನೆ ಅಳುತ್ತಾ ಕುಳಿತಳು. ಸುಶೀಲೆ ತಾಯಿಯ ಬದಲಾದ ಚರ್ಯೆಯನ್ನು ಕಂಡು ಮೂಕಳಾಗಿದ್ದಳು. ಅವಳಿಗೆ ದಿಕ್ಕು ತೋಚದ ಹಾಗಾಗಿತ್ತು. ತಾಯಿ ಮಗಳ ಮೌನವನ್ನು ಮುರಿದಂತೆ ಹೊರ ಬಾಗಿಲನ್ನು ಯಾರೋ ತಟ್ಟಿದ ಸದ್ದಾಯಿತು. ಅಮ್ಮ, ಯಾರೋ ಬಾಗಿಲು ತಟ್ಟುತ್ತಿದ್ದಾರೆ, ಹೋಗಿ ನೋಡಲೆ? ಬೇಡವೇ ಸುಶಿ, ಬಂದಿರುವವರು ಬೇರೆ ಯಾರೂ ಅಲ್ಲ. ಆ ಹಾಳು ಗೋವಿಂದರಾಯನ ಕಡೆಯವರೇ ಇರಬಹುದು. ನಮ್ಮ ಮಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡು ಎಂದು ಕೇಳಲು ಬಂದಿರುತ್ತಾರೆ.
ನಾನಂತೂ ಖಂಡಿತ ಅವನಿಗೆ ಕೊಡಲಾರೆ. ನಿನ್ನನ್ನು ಚಿತ್ರಹಿಂಸೆಗೆ ಗುರಿಪಡಿಸಿ ಶಿಶು ಹತ್ಯೆಯ ದೋಷಕ್ಕೆ ಗುರಿಯಾಗಿ ಆ ಚಂಡಾಲನಿಗೆ ನಿನ್ನನ್ನು ಕೊಡುವುದೇ? ರಾಮ ರಾಮ, ನನ್ನಿಂದಂತೂ ಸಾಧ್ಯವಿಲ್ಲ. ಹೊರ ಬಾಗಿಲನ್ನು ಬೆರಳಿನಿಂದ ತಟ್ಟಿದ ಸದ್ದು ಇನ್ನಷ್ಟು ಜೋರಾಗಿತ್ತು. ಅಮ್ಮ, ದಯವಿಟ್ಟು ಇದೊಂದೇ ಸಲ ನೋಡಿ ಬಂದು ಬಿಡುತ್ತೇನೆ. ಬಾಗಿಲ ಕಿಂಡಿಯಿಂದಲೇ ನೋಡು, ಆದರೆ ಬಾಗಿಲು ಮಾತ್ರ ತೆರೆಯಬೇಡ. ನಮ್ಮ ಅಣ್ಣ ಏನಾದರೂ ಪಂಚಾಯಿತಿಗೆ ಜನರನ್ನು ಕೂಡಿಕೊಂಡು ಬಂದಿದ್ದಾನು. ಛೇಛೆ, ನಮಗಂತೂ ಇನ್ನು ಸ್ವಲ್ಪ ಹೊತ್ತು ಉಳಿಗಾಲವಿಲ್ಲ. ಗೊಣಗಿಕೊಳ್ಳುತ್ತಲೇ ಇದ್ದಳು ರುಕ್ಮಿಣಿ. ಧೈರ್ಯ ತುಂಬಿಕೊಂಡವಳಂತೆ ಸುಶೀಲೆ ಹೋಗಿ ಬೀದಿಯ ಬಾಗಿಲನ್ನು ತೆರೆದಳು. ಅವಳಿಗೆ ಎಲ್ಲಿಲ್ಲದ ಆಶ್ಚರ್ಯ, ಅಳು ಒಮ್ಮೆಲೆ ನುಗ್ಗಿ ಬಂತು. ರಘುಭಾವ, ಅಮ್ಮ, ರಘುಭಾವ ಬಂದಿದ್ದಾನೆ. ಉತ್ಸಾಹದಿಂದ ಓಡಿ ಹೋಗಿ ತಾಯಿಯ ನಲುಗಿಸುತ್ತಾ ಹೇಳಿದಳು. ರಘು ಒಳಗೆ ಹೆಜ್ಜೆ ಇಟ್ಟು ಅತ್ತೆಯ ಬಳಿಗೆ ನಡೆದು ಹೋಗಿ ಅತ್ತೆಯ ಪಕ್ಕದಲ್ಲಿಯೇ ಕುಳಿತ. ರಘು, ನನ್ನ ಸುಶೀಲೆ ಮದುವೆ ಹೆಣ್ಣಾದಳು. ಅವಳ ಮದುವೆಗೆ ತಾನೇ ನೀನು ಬಂದದ್ದು. ಅವಳನ್ನು ಕರೆದುಕೊಂಡು ನಾನು ಊರಿಗೆ ಹೊರಟಿದ್ದೇನೆ. ಇನ್ನು ನಿಮಗ್ಯಾರಿಗೂ ಚಿಂತೆ ಬೇಡ. ಆದರೆ ನನಗೆ ಇಷ್ಟು ಮಾತ್ರ ಸತ್ಯ ಸಂಗತಿಯನ್ನು ಹೇಳು. ನನ್ನ ಸುಶಿ ಯಾರಿಂದಲೂ ಪತಿತಳಾಗಿಲ್ಲವಲ್ಲ. ಅವಳು ಹೇಳುತ್ತಾಳೆ ನಾನು ರಘುಭಾವನನ್ನೇ ವರಿಸಿದ್ದೇನೆ ಎಂದು. ನಿಮ್ಮ ಅಮ್ಮ ಹೇಳುತ್ತಾಳೆ ನನ್ನ ಮಗ ತುಂಬ ಸಂಭಾವಿತ, ಅವನ ಮೇಲೆ ಇಲ್ಲದ ಪಾಪದ ಹೊರೆ ಹೊರಿಸಬೇಡ ಅಂತ. ನೀನೊಬ್ಬನೇ ಒಬ್ಬ ವ್ಯಕ್ತಿ ಸತ್ಯ ಸಂಗತಿ ಏನೆಂದು ಹೇಳಬಲ್ಲವನು. ನಿಜ ಹೇಳು, ನಾನು ಸತ್ಯವಾಗಿಯೂ ನಿನ್ನನ್ನು ಬಲವಂತಪಡಿಸುವುದಿಲ್ಲ. ನನ್ನ ಸುಶಿಯನ್ನು ನಿನ್ನ ಕೊರಳಿಗೆ ಕಟ್ಟುವುದಿಲ್ಲ. ನನ್ನ ಸುಶಿ ತಪ್ಪಿ ನಡೆದಿಲ್ಲ ಎಂಬ ಅಂಶ ತಿಳಿದುಕೊಂಡು ನಾನು ಅವಳನ್ನು ಬಹಳ ದೂರದ ಊರಿಗೆ ಕರೆದುಕೊಂಡು ಹೋಗಿಬಿಡುತ್ತೇನೆ. ನಮ್ಮ ಊರಿನ ಬಗ್ಗೆ ಯಾರೂ ವರದಿ ತಂದವರಿಲ್ಲ, ತರುವವರೂ ಇಲ್ಲ. ದಯವಿಟ್ಟು ನಿಜ ಹೇಳು. ನನ್ನ ನಂತರ ಈ ಆಸ್ತಿಯೆಲ್ಲ ನಿನಗೇ ಸೇರಲಿ ಎಂದು ಈ ಪತ್ರ ಕೂಡ ಬರೆದಿಟ್ಟಿದ್ದೇನೆ. ನೋಡಿದೆಯಾ ನಾನು ಸುಶಿಗೆ ಮಾಡಿರುವ ಅಲಂಕಾರವನ್ನು? ಈ ಅಲಂಕಾರವನ್ನು ಅವಳ ತಂದೆಗೆ ತೋರಿಸಬೇಕೆಂದು ನನ್ನ ಆಸೆ. ಅವರ ಪಡಿಯಚ್ಚಿನಂತಿರುವ ಅವರ ಮಗಳನ್ನು ಅವರೇಕೆ ಆಧರಿಸಲಾರರು ಹೇಳು. ನೀನು ಲಾಯರ್ ವೆಂಕಟಸುಬ್ಬಯ್ಯನವರ ಮಗಳು ಲೀಲಳನ್ನೇ ಮದುವೆಯಾಗಿ ನೆಮ್ಮದಿಯಿಂದ 100 ವರ್ಷ ಬಾಳು. ನಿನಗೆ ನನ್ನ ಮನಪೂರ್ವಕ ಆಶೀರ್ವಾದವಿದೆ. ಆದರೆ ಒಂದೇ ಒಂದು ಮಾತು, ನಾವು ನಿಶ್ಚಿಂತೆಯಿಂದ ಸಾಯಬೇಕಾದರೆ ನಮ್ಮ ತಪ್ಪೇನಿಲ್ಲವೆಂದು ಖಚಿತವಾದ ಮೇಲೆ ಸತ್ತರೆ ಎಷ್ಟೋ ನೆಮ್ಮದಿ. ಅದಕ್ಕಾಗಿ ನಿನ್ನ ಬಾಯಿಂದ ಈ ಮಾತನ್ನು ಕೇಳಬೇಕೆನ್ನುವುದು. ಇನ್ನು ನಾವು ಬದುಕಿದಷ್ಟು ದಿನವೂ ನಮ್ಮ ಪಾಪದ ಕೊಡ ತುಂಬುತ್ತಲೇ ಹೋಗುತ್ತದೆ. ಖಂಡಿತ ನನಗೆ ಅಂಥ ಬದುಕು ಬೇಡವೇ ಬೇಡ. ಅತ್ತೆಯಾಡುತ್ತಿದ್ದ ಮಾತುಗಳನ್ನು ಕೇಳುತ್ತಿದ್ದಂತೆ ರಘುವಿನ ತಲೆ ಸುತ್ತಿ ಬಂದಂತಾಯಿತು. ಸಹಸ್ರ ಶಸ್ತ್ರಗಳಿಂದ ಅವನ ಕರುಳನ್ನು ಚುಚ್ಚುತ್ತಿರುವ ಹಿಂಸೆಯಾಯಿತು ಅವನಿಗೆ. ಇನ್ನು ಮುಂದೆ ಮಾತುಗಳನ್ನು ಕೇಳಲಾರದವನಂತೆ ಆವೇಶ ನುಗ್ಗಿ ಬಂದವನಂತೆ ಹೇಳಿದ. ಅತ್ತೆ, ಸಾಕು, ನಿಲ್ಲಿಸು. ನೀನು ಇಷ್ಟು ಕಾಲವೂ ಪಟ್ಟ ಹಿಂಸೆಯೇ ಸಾಕಾದಷ್ಟಿದೆ. ಇನ್ನು ನೀನು ಖಂಡಿತ ಹಿಂಸೆ ಪಡಬೇಡ. ನಾನು ನಿಜವನ್ನೇ ಹೇಳಿಬಿಡುತ್ತೇನೆ. ನಾನು ಯಾರಿಗೂ ಹೆದರಬೇಕಾಗಿಯೂ ಇಲ್ಲ, ಹೆದರುವವನೂ ಅಲ್ಲ. ನಿನ್ನ ಮಗಳು ಸುಶಿ ನಿನ್ನಂತೆಯೇ ತುಂಬ ಒಳ್ಳೆಯವಳು, ಪತಿವ್ರತೆ ಕೂಡ. ಅವಳು ಬೇರೆ ಯಾರನ್ನೂ ಮೆಚ್ಚಿ ಮರುಳಾಗಿಲ್ಲ. ನಾನೇ ಅವಳನ್ನು ಹೊಂದಿದವನು. ಅವಳ ಇವತ್ತಿನ ಫಲಕ್ಕೆ ನಾನೇ ಕಾರಣ. ನಾನು ಅವಳನ್ನು ಮೆಚ್ಚಿಕೊಂಡಿದ್ದೇನೆ. ಅವಳ ಆಂತರಿಕ ಸೌಂದರ್ಯವನ್ನು ನಾನು ಆರಾಧಿಸುತ್ತೇನೆ. ಅವಳು ನನ್ನವಳು, ನನ್ನ ಹೆಂಡತಿಯಾಗುವವಳು ಕೂಡ. ನಾನು ಅವಳನ್ನೇ ಮದುವೆಯಾಗುತ್ತೇನೆ. ಈ ಬಗೆಯ ರಂಪಾಟದ ಮಾತುಗಳಿಗೆಲ್ಲ ಕಾರಣವೇ ಇಲ್ಲ. ನನ್ನ ನಿರ್ಧಾರ ಹಿಮಾಲಯದಷ್ಟು ಅಚಲವಾದದು. ಸುಶಿ, ನೀನು ನನಗೆ ಕಾಗದ ಬರೆದು ಕಣ್ಣು ತೆರೆಸಿದೆ. ರಘುವಿನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ರುಕ್ಮಿಣಿಗೆ ಅಳು ನಗುಗಳು ಒಟ್ಟಿಗೆ ನುಗ್ಗಿ ಬಂದವು. ರಘು, ನೀನು ಹೇಳುವ ಮಾತು ನಿಜವೇನು? ದನಿ ನಡುಗುತ್ತಿದ್ದಂತೆಯೇ ಕೇಳಿದಳು. ನಿನ್ನ ಪಾದದಾಣೆಗೂ ಸತ್ಯ ಅತ್ತೆ. ಒಂದು ವೇಳೆ ನಾನು ಸುಳ್ಳಾಗಿ ನಡೆದುಕೊಂಡರೆ ಇಗೋ ಈ ಕೆನ್ನೆಗೆ ಪೆಟ್ಟು ಬಾರಿಸುವ ಹಕ್ಕು ನಿನ್ನ ಕೈಗಳಿಗಿಲ್ಲವೇ? ಹಿಂದಿನ ಬಾಲ್ಯದ ಘಟನೆಯೊಂದನ್ನು ನೆನಪು ಮಾಡಿಕೊಂಡು ರಘು ಅತ್ತೆಯ ಮುಂದೆ ತನ್ನ ಕೆನ್ನೆಯೊಡ್ಡಿ ನಿಂತ. ರುಕ್ಮಿಣಿ ತನ್ನ ಗರಿವಿಲ್ಲದಂತೆಯೇ ತನ್ನ ಕೈಗಳನ್ನು ರಘುವಿನ ಕೆನ್ನೆಗಳ ಬಳಿಗೆ ಕೊಂಡೊಯ್ದಿದ್ದಳು. ಅವಳ ಬೆರಳುಗಳು ಅವನ ಕೆನ್ನೆಯನ್ನು ನೇವರಿಸಿದವು. ಹಿಂದೆ ಅವು ರಘುವಿನ ಎಳೆಗೆನ್ನೆಗಳಾಗಿದ್ದವು, ಮೃದುವಾಗಿದ್ದವು. ಆದರೆ ಈಗ ಅವು ಬಲಿತ ಕೆನ್ನೆಗಳಾಗಿದ್ದವು. ನವುರಾದ ಕೆನ್ನೆಗೂದಲುಗಳು ಅವಳ ಕೈ ಬೆರಳುಗಳನ್ನು ಸೋಕಿದ್ದವು. ಅವಳು ತಟ್ಟನೆ ಅವನ ಕೆನ್ನೆಯನ್ನು ಬಿಟ್ಟು ತಪ್ಪು ಮಾಡಿದವಳಂತೆ ದೂರ ಸರಿದು ನಿಂತಳು. ಏಕೆ ಅತ್ತೆ, ಹೊಡೆಯಲಿ ಎಂದು ಕೆನ್ನೆ ಒಡ್ಡಿದರೆ ನೇವರಿಸಿ ಹಾಗೆಯೇ ಕೈಬಿಟ್ಟೆ? ಏನಾದರೂ ಶಿಕ್ಷೆ ಕೊಡು. ಶಿಕ್ಷೆಯೇ? ಸರಿಯಾದ ಶಿಕ್ಷೆ ಕೊಡಬೇಕೆಂದಿದ್ದೇನೆ. ಈ ಕರಿಯ ಹೆಣ್ಣು ಸುಶಿಯನ್ನು ನಿನ್ನ ಕುತ್ತಿಗೆಗೆ ಕಟ್ಟಿದರೆ ನನ್ನ ಮನಸ್ಸಿಗೆ ಸರಿ ಅನ್ನಿಸುತ್ತೆ. ಸರಿ ತಾನೆ? ಅತ್ತೆ, ಇದು ಶಿಕ್ಷೆಯಲ್ಲ ಅತ್ತೆ, ನನ್ನ ಬಾಳಿನ ರಕ್ಷೆ. ಹಾಗೆ ಹೇಳಿ ರಘು ನಕ್ಕ. ಕೇಳಿದೆಯಾ ಅಮ್ಮ, ನಮ್ಮ ರಘುಭಾವ ದೊಡ್ಡ ಮನಸ್ಸಿನವನು ಅಂತ ನಾನು ಸದಾಕಾಲ ಹೇಳುತ್ತಿದ್ದೆನಲ್ಲ. ಈಗಲಾದರೂ ನಿನಗೆ ನಂಬಿಕೆ ಆಯಿತೆ? ತಾಯಿಯ ಕಡೆ ತನ್ನ ತುಂಬುಗಣ್ಣು ಹರಿಸಿ ಕೇಳಿದಳು ಸುಶಿ. ಹೌದು ಸುಶಿ, ನಿನ್ನ ಮಾತು ಸರಿ. ನಿನ್ನ ರಘುಭಾವ ದೊಡ್ಡ ಮನಸ್ಸಿನವನಮ್ಮ. ರಘುವಿನ ಮನಸ್ಸಿನ ನಿರ್ಧಾರದೆದುರು ಯಾರೂ ಬದಲಾಡುವಂತೆಯೇ ಇರಲಿಲ್ಲ. ರಾಜಮ್ಮ ಶಿವರಾಮಯ್ಯ ಬೇರೆ ಮಾತಾಡದೆ ಮದುವೆಗೆ ಒಪ್ಪಿಕೊಂಡಿದ್ದರು. ರುಕ್ಮಿಣಿ ಮಗಳ ಮದುವೆಯನ್ನು ಅದ್ದೂರಿಯಾಗಿ ನಡೆಸಿದಳು. ರಘು ಎಲ್ಲರಿಗೂ ಮದುವೆಯ ಕರೆಯೋಲೆಯನ್ನು ಕಳಿಸಿದ. ರಘುವಿನ ಮದುವೆಗೆ ಎಲ್ಲರೂ ಬರಲಾಗದಿದ್ದರೂ ಅವರಿಂದ ಉಡುಗೊರೆ ಅಭಿನಂದನೆಗಳ ಚೀಟಿಯೊಂದಿಗೆ ಬಂದು ತಲುಪಿತ್ತು. ಲೀಲು ಹೀಗೆ ಬರೆದಿದ್ದಳು. ರಘು, ನೀವು ದೊಡ್ಡ ಮನಸ್ಸಿನವರು. ನಿಮ್ಮ ಮನಸ್ಸಿನ ಆಸೆಯಂತೆಯೇ ನೀವು ನಿಮ್ಮ ಅತ್ತೆಯ ಮಗಳು ಸುಶೀಲೆಯನ್ನೇ ಮದುವೆಯಾದಿರಿ. ಆಕೆಯ ಆಂತರ್ಯದ ಸೌಂದರ್ಯವನ್ನು ನಿಮ್ಮ ಮನಸ್ಸು ಎಂದೋ ಗುರುತಿಸಿತ್ತು. ಅದಕ್ಕೆಂದೇ ನಿಮ್ಮ ಮದುವೆ ಯಶಸ್ವಿಯಾಗಿ ನೆರವೇರಿತು. ನನಗೂ ಇಷ್ಟು ವರ್ಷಗಳ ಕಾಲ ದೊಡ್ಡ ಮನಸ್ಸಿನವರೊಂದಿಗೆ ಸಂಭಾಷಣೆಯ ಸಂಪರ್ಕವೇರ್ಪಟ್ಟಿತ್ತು. ನಿಮ್ಮ ಮಧುರ ದಾಂಪತ್ಯ ಸುಖಮಯವಾಗಲಿ.
ಹಾಗೆಂದು ದೇವರನ್ನು ಪ್ರಾರ್ಥಿಸುವ ನಿಮ್ಮ ಸೋದರಿ ಲೀಲು. ರಘು ನಗುತ್ತಾ ಆ ಚೀಟಿಯನ್ನು ಬದಿಗಿರಿಸಿಕೊಂಡ. ಪ್ರಿಯ ಮಿತ್ರ ರಘುರಾಮ್, ನೀವು ದೊಡ್ಡ ಮನಸ್ಸಿನವರು. ಅದಕ್ಕೆ ಸಾಕ್ಷಿ ಎಂದರೆ ನಿಮಗಾಗಿ ಹಂಬಲಿಸುತ್ತಿದ್ದ ಲೀಲಳನ್ನು ನನಗೆ ಬಿಟ್ಟುಕೊಟ್ಟು ಅಂತಸ್ತು ಐಶ್ವರ್ಯ ಯಾವುದನ್ನು ಲೆಕ್ಕಿಸದೆ ಮೃದು ಹೃದಯದ ಮುಗ್ಧ ಹೆಣ್ಣನ್ನು ಕೈ ಹಿಡಿದು ಲೀಲಳನ್ನು ಮನಸಾರೆ ನನಗೆ ಬಿಟ್ಟುಕೊಟ್ಟಿರಿ. ನಿಮ್ಮ ದಾಂಪತ್ಯ ಮಧುರವಾಗಲಿ, ಸವಿಜೇನಾಗಲಿ ಹಾಗೆಂದು ಹಾರೈಸುವ ನಿಮ್ಮವ ಶ್ಯಾಮ್ ಸುಂದರ್. ಇನ್ನೊಂದು ಉಡುಗೊರೆ, ಅದರೊಂದಿಗೆ ಪುಟ್ಟ ಚೀಟಿ. ಮಾನ್ಯ ಅಧ್ಯಾಪಕರಾದ ರಘುರಾಮ್ ಅವರೇ, ನಾನು ನಿಮ್ಮನ್ನು ಕಂಡಾಗಿನಿಂದಲೂ ಮರುಳಾಗಿ ಬಿಟ್ಟಿದ್ದೆ. ಅದಕ್ಕೆ ಕಾರಣವೆಂದರೆ ನಿಮ್ಮ ರೂಪ, ನಿಮ್ಮ ನಗುವಿನ ಮೋಡಿಗೆ, ನಲುಮೆಯ ನುಡಿಗಳಿಗೆ, ಗಂಭೀರವಾದ ಆ ಮುದ್ದು ನೋಟಕ್ಕೆ. ನಾನು ಮರುಳಾಗಿದ್ದಲ್ಲಿ ಆಶ್ಚರ್ಯವೇನಿದೆ. ಆದರೆ ನನ್ನ ಆರಾಧನೆಯಲ್ಲಿ ಒಂದು ಪುಟ್ಟ ಸ್ವಾರ್ಥ ಕೂಡ ಅಡಗಿತ್ತು. ಅದೆಂದರೆ ನನ್ನ ಅಕ್ಕ ತುಂಬ ರೂಪವತಿ, ಎಳೆ ವಯಸ್ಸಿನ ವಿಧವೆ. ಅವಳನ್ನು ಕಂಡಾಗಲೆಲ್ಲ ನನ್ನ ಕರುಳು ಹಿಂಡುತ್ತಿತ್ತು. ಎಂದಾದರೊಂದು ದಿನ ಸಮಯ ಸಾಧಿಸಿ ನಿಮ್ಮನ್ನು ಅವಳನ್ನು ಮದುವೆಯಾಗಲು ಒಪ್ಪಿಸುವ ಆಸೆ ನನ್ನದಾಗಿತ್ತು. ಆದರೆ ನೀವು ದೊಡ್ಡ ಮನಸ್ಸಿನವರು, ದೊಡ್ಡ ಆದರ್ಶವುಳ್ಳವರು ಕೂಡ. ನೀವು ನಿಮ್ಮ ಅತ್ತೆಯ ಮಗಳನ್ನೇ ವರಿಸಿದಿರಿ. ಭಗವಂತನು ನಿಮ್ಮ ಜೀವನದ ಮಧುರ ದಾಂಪತ್ಯವನ್ನು ಮನಸಾರೆ ಹರಸಲೆಂದು ಬೇಡುವ ನಿಮ್ಮ ಪ್ರಿಯ ಶಿಷ್ಯ ಸುರೇಶ. ರಘು ಒಂದೊಂದೇ ಚೀಟಿಯನ್ನು ಓದಿ ಓದಿ ಹೆಂಡತಿಯ ಕೈಗೆ ಕೊಡುತ್ತಿದ್ದ. ಸುಶೀಲೆ ಆ ಎಲ್ಲ ಚೀಟಿಗಳನ್ನು ಓದಿಕೊಂಡು ನಂತರ ತುಂಟು ನಗೆ ಚೆಲ್ಲಿ ಹೇಳಿದಳು, ಕೇಳಿದೆಯಾ ರಘುಭಾವ, ಇವರೆಲ್ಲರೂ ನಾನೆಂದ ಮಾತನ್ನೇ ಅಂದಿದ್ದಾರೆ. ನೀನು ದೊಡ್ಡ ಮನಸ್ಸಿನವನೆಂದು ನಾನು ಎಷ್ಟು ಬಾರಿ ಹೇಳುತ್ತಿದ್ದೆ. ಈಗಲಾದರೂ ತಿಳಿಯಿತು ಸುಶಿ. ಆದರೆ ನೀನು ಒಂದು ವಿಷಯ ತಿಳಿದಿರಬೇಕು. ಈಗ ನಾನು ನಿನ್ನ ಗಂಡ. ಮಾತು ಮಾತಿಗೂ ರಘುಭಾವ ಎನ್ನುವುದನ್ನು ನೀನು ಬಿಟ್ಟು ಬಿಡಬೇಕು. ಹ್ಞೂ ರಘುಭಾವ. ಸುಶೀಲೆ ನಗುತ್ತಾ ತಲೆಯಾಡಿಸಿದಳು. ಮತ್ತೆ ಅದೇ ಮಾತೆ? ಏ ತುಂಟು ಹುಡುಗಿ, ನಾನು ಈ ಕ್ಷಣದಿಂದ ರಘುಭಾವನಲ್ಲ, ನಿನ್ನ ಗಂಡ. ಪಿಸು ದನಿಯಲ್ಲಿ ಹೇಳಿ ನಕ್ಕ ರಘು. ಆಗಲಿ ದೊಡ್ಡ ಮನಸ್ಸಿನವರೇ. ಬರಿಯ ದೊಡ್ಡ ಮನಸ್ಸಿನವನಷ್ಟೇ ಅಲ್ಲ, ದೊಡ್ಡ ಮನುಷ್ಯರೇ ಅನ್ನು. ಏಕೆ ನಿನಗೊಬ್ಬ ಪುಟ್ಟ ರಘು ಹುಟ್ಟುತ್ತಾನೆ, ಅದಕ್ಕೆ. ಹೋಗಿಪ್ಪ. ಹಾಗೆ ಹೇಳುತ್ತಿರುವಂತೆ ಸುಶೀಲೆಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿದ್ದವು. ಸುಶಿ, ನಿನ್ನ ಕೆಂಪೇರಿದ ಕೆನ್ನೆಗಳನ್ನು ನೋಡುತ್ತಿದ್ದರೆ ನನಗೆ ಏನೇನೋ ಅನಿಸುತ್ತದೆ ಕಣೆ. ರಘು ಹುಸಿಮುನಿಸು ತೋರಿ ಅವಳೆಡೆಗೆ ಕೊಂಕು ನೋಟ ಬೀರಿದ. ಅತ್ತೆ, ಮಾವ, ಅಮ್ಮ ಎಲ್ಲರ ಕಣ್ಣು ನಮ್ಮ ಕಡೆಗೆ ತಿರುಗಿವೆ. ಸ್ವಲ್ಪ ಹೊತ್ತು ಸುಮ್ಮನಿರಿ. ಪಿಸುಗುಟ್ಟಿ ನಕ್ಕಳು ಸುಶೀಲೆ. ಇಂಥ ರಸ ಸನ್ನಿವೇಶದಲ್ಲೂ ಸುಮ್ಮನಿದ್ದರೆ ನಾನು ದೊಡ್ಡ ಮನಸ್ಸಿನವನೇ ಸುಶಿ ಗಂಡನ ಮಾತಿಗೆ ಬದಲು ಹೇಳದೆ ಮುಸಿನಗೆ ನಕ್ಕಳು. ಮಗಳು ಅಳಿಯನ ಮಾತು ಏನೆಂದು ಕೇಳಿಸದಿದ್ದರೂ ಅವರ ನಗೆಯನ್ನು ದೂರದಲ್ಲಿ ಕುಳಿತೆ ಕೇಳಿಸಿಕೊಂಡ ರುಕ್ಮಿಣಿ ತಾನು ನಕ್ಕಳು. ಶಿವರಾಮಯ್ಯ ತನ್ನ ತುಂಟು ನೋಟವನ್ನು ರಾಜಮ್ಮನವರ ಕಡೆಗೆ ಹರಿಸಿದ್ದ. ನಗೆಯ ಲಹರಿ ಸುತ್ತಲೂ ಹರಡಿತ್ತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.